ದೆನ್ ಏನು ಮಾಡ್ಬೋದು? ಹುಡುಗರಿಗೆ ಹೇಳ್ತಾ ಇರ್ತೀವಿ, ಹೆಣ್ಮಕ್ಳಿಗೆ ಹೇಳ್ತೀವಿ ರನ್ ಮಾಡಿ ಅಂತ. ಸರ್ ನಮ್ಮೂರುಗಳಲ್ಲಿ ಹಳ್ಳಿಗಳಿರುತ್ತೆ, ರನ್ ಮಾಡೋಕೋದ್ರೆ ನಾಯಿಗಳೆಲ್ಲ ಬರ್ತಾ ಇರುತ್ತೆ. ಓಕೆ, ಮನೆಯಲ್ಲೇ ಏನಾದರೂ ಹಾರೆಕೋಲೆಲ್ಲ ಇರುತ್ತಲ್ಲಪ್ಪ, ಅದು ಇಟ್ಕೊಂಡು ಸಣ್ಣ ಜಿಮ್ ಅಂದರೆ ಜಿಮ್ಮಲ್ಲೇ ಹೋಗಿ ಮಾಡ್ಬೇಕಂತಲ್ಲ, ಹಾರೆಕೋಲ್ ಎತ್ತಿ ಏನೋ ಮಾಡ್ಕೊಂಡು ಒಂದು ವರ್ಕೌಟ್ ಮಾಡು. ವರ್ಕೌಟ್ಗಳು ಮಾಡಿ, ಸಣ್ಣ ಸಣ್ಣ ಜಂಪಿಂಗ್ ಎಕ್ಸಸೈಸ್, ಅದು ಇದು. ನೀವು ಯೂಟ್ಯೂಬ್ ಹಾಕ್ಕೊಂಡ್ರೆ ವರ್ಕೌಟ್ಸ್ ಅಂತ ಕೊಟ್ಟರೆ, ಫಿಸಿಕಲ್ ವರ್ಕೌಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಅದು ನೋಡಿ ಆ ಥರದ್ದು ಕಲ್ತ್ಕೊಳ್ರಿ. ಜಿಮ್ ಮಾಡಬೇಕು ಅಂದರೆ ಮನೇಲಿ ಇರೋ ರಾ ಮೆಟೀರಿಯಲ್ಸ್ ಜಿಮ್ ಹೇಗೆ ಮಾಡಬೇಕು ಅದು ತೋರಿಸ್ತಾರೆ. ಕಲ್ಗಳನ್ನ ಇಟ್ಕೊಂಡು ಹೇಗೆ ಜಿಮ್ ಮಾಡಬೇಕು, ಹಾರೆಕೋಲ್ ಇಟ್ಕೊಂಡು ಹೇಗೆ ಮಾಡಬೇಕು, ಅದು ಮಾಡಿ. ಆ್ಯಂಡ್ ಇವೆಲ್ಲ ಸಾಧ್ಯ ಇಲ್ಲ ಅಂತ ಅಂದರೆ, ಮನೇಲಿ ಕಡಿಮೆ ಜಾಗ ಇದೆ, ನಾನು ಇಷ್ಟೇ ರೂಮ್ ಒಳಗೆ ಬದುಕ್ತಾ ಇದ್ದೀನಿ ಅಂದರೆ 6-3 ಜಾಗ ಸಾಕು ಸೂರ್ಯ ನಮಸ್ಕಾರ ಮಾಡೋಕ್ಕೆ. ಸಣ್ಣದಾಗಿ ಸ್ವಲ್ಪ ವಾರ್ಮಪ್ ಮಾಡ್ಕೋಬೇಕು, ಡೈರೆಕ್ಟ್ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೋಬೇಡಿ. ಸ್ವಲ್ಪ ಕೈ ತಿರುಗಿಸಿ, ಸ್ವಲ್ಪ ಕಾಲು ತಿರುಗಿಸ್ರಿ, ಸ್ವಲ್ಪ ಜಂಪ್ ಮಾಡಿ. ಇಷ್ಟೆಲ್ಲ ಮಾಡಿಕೊಂಡು ಒಂದು 2 to 5 ಮಿನಿಟ್ ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಬಾಡಿ. ಲೈಟ್ ಬಿಸಿ ಆದ ಕೂಡಲೇ ಅದು ಟ್ಯೂನ್ ಆಯಿತು ಅಂತ, ರೆಡಿ ಆಯಿತು ಅಂತ ಅರ್ಥ. ಕಬ್ಬಿಣನ ಬಾಗಿಸ್ಬೇಕು ಅಂತ ಅಂದರೆ ಸ್ವಲ್ಪ ಬಿಸಿ ಮಾಡ್ತೀವಿ, ಹಾಗೆ ಬಾಡಿನೂ ಅಷ್ಟೇ ವಾರ್ಮಪ್ ಅಂತ ಕರಿತೀವಿ. ಇದು ವಾರ್ಮಪ್ ಮಾಡ್ಕೊಂಡು ನಂತರನೇ ನೀವೇನೇ ಮಾಡಬೇಕು. ಅದು ಬಿಟ್ಕೊಂಡು ನೀವು ಬಾಡಿ ಬೆಂಡ್ ಮಾಡೋದು, ಏನೋ ದೊಡ್ಡ ದೊಡ್ಡ ಡಂಬಲ್ಸ್ಗಳನ್ನ ಎತ್ತೋದು, ಇಂಥದ್ದೆಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಹೋಗಿ ಡಂಬಲ್ಸ್ ಇಟ್ಕೊಂಡ್ರಿ ಅಂದರೆ ಸ್ನಾಯುಗಳಲ್ಲಿ ತುಂಬ ಡ್ಯಾಮೇಜ್ ಆಗೋ ಸ್ಟಾರ್ಟ್ ಆಗುತ್ತೆ. ಲೈಟ್ ವಾರ್ಮಪ್ ಮಾಡ್ಬೇಕಾದ್ರೆ ತುಂಬ ಹಾರ್ಡ್ ಏನೂ ಮಾಡಬಾರ್ದು. ಜಂಪು ಸ್ವಲ್ಪ ಈ ಥರ ಏನೋ ಪುಷಪ್ಸು ಅದು ಇದು ಮಾಡ್ಕೊಂಡು ರೆಡಿ ಆಗಬೇಕು. ನೀವು ಮಾಡಿ ಲೈಟಾಗಿ 5 ನಿಮಿಷ ವರ್ಕೌಟ್ ಮಾಡಿದ್ರಿ, ಪುಷಪ್ಸ್ ಅದು ಇದು ಮಾಡ್ಕೊಂಡ್ರಿ. ದೆನ್ ಕಮ್ಸ್ ಟು ಸೂರ್ಯ ನಮಸ್ಕಾರ. ಇಲ್ಲಿ 11 ಪೋಸ್ಚರ್ ತೋರಿಸಿದ್ದೀನಿ, 11-12 ಪೋಸ್ಚರ್. ಈ 11-12 ಪೋಸ್ಚರ್ಗಳನ್ನು ಯೂಟ್ಯೂಬಲ್ಲಿ ಹಾಕ್ಕೊಳ್ಳಿ, ಸೂರ್ಯ ನಮಸ್ಕಾರ ಅಂತ. ಒಳ್ಳೊಳ್ಳೆ ಸುಂದರ ನಟರು ನಟಿಯರು ಇದನ್ನು ಮಾಡಿ ತೋರಿಸಿದ್ದಾರೆ ಚೆನ್ನಾಗಿ ಹೇಗೆ ಮಾಡಬೇಕು ಅಂತ. ಒಂದು 2-3 ಸರಿ ನೋಡಿರಿ, ಹಿಂದ್ಗಡೆ ಮೊಬೈಲ್ ಇಟ್ಕೊಳ್ಳಿ, ಫಾಲೋ ಅಪ್ ಮಾಡಿ. ಆಟೋಮೆಟಿಕ್ಲಿ 6/3 ಜಾಗದಲ್ಲಿ ನಿಮ್ಮ ಹೆಲ್ತ್ ಫಿಟ್ ಆಗುತ್ತೆ. 6/3 ಜಾಗ ಎಲ್ಲಿರುತ್ತೆ ಗೊತ್ತಿರುತ್ತೆ ನಿಮಗೆ, ಅಲ್ಲಿಗೆ ಹೋಗುವ ಕಾಲ ದೂರವಾಗ್ತಾ ಬರುತ್ತೆ. ಯು ಬಿಕಮ್ ವೆರಿ ಫಿಟ್. ಅಂದರೆ ದೀರ್ಘಾಯುಷ್ಯಗಳಾಗಕ್ಕೆ ವರ್ಕೌಟ್ ಮಾಡಿರಿ ಅಂತ ಇಲ್ಲ ನಾನು. ಬದುಕಿರುವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾರೋ ಬಂದು ಹಾಸ್ಪಿಟ್ಲಲ್ಲಿ ನಮಗೆ ಕೇರ್ ಮಾಡ್ತಾ ಕೂತ್ಕೋಬಾರ್ದು. ಅವ್ರ ಟೈಮು ವೇಸ್ಟು, ನಮ್ಮ ಟೈಮು ವೇಸ್ಟು. ಬದುಕಿರೋವರೆಗೂ ಫಿಟ್ ಆಗಿರಬೇಕು ಅಂತ ಅಂದರೆ ಒಂದಷ್ಟು ವರ್ಕೌಟ್ ಮಾಡಿ, ಒಂದೊಂದು ಡೇನೂ ಎಕ್ಸ್ಟ್ರಾ ಬರುತ್ತೆ. ಈ ನೀವು ವರ್ಕೌಟ್ಗಳಿಗೆ ಸೂರ್ಯ ನಮಸ್ಕಾರಕ್ಕೆ ಸ್ಪೆಂಡ್ ಮಾಡೋ ಅರ್ಧ ಗಂಟೆ ಇದೆಯಲ್ಲ, 1 to 1.5 hour ಸ್ಲೀಪ್ ಟೈಮ್ ರೆಡ್ಯೂಸ್ ಮಾಡುತ್ತೆ, ಆ್ಯಕ್ಟಿವಿಸಮ್ ಕೊಡುತ್ತೆ. ಇನ್ನು ಉಳಿದಿರೋ ವರ್ಕಿಂಗ್ ಅವರ್ಸಲ್ಲೂ ತುಂಬ ಎನರ್ಜಿ, ಎಂಥುಸಿಯಾಸಮ್ ಬರುತ್ತೆ. ದಟ್ಸ್ ವೇ ಅದು ಮಾಡಿ. ಏನೂ ಮಾಡೋಕ್ಕಾಗಲ್ಲ ನನಗೆ ಇವೆಲ್ಲ ಕಷ್ಟ ಅಂದರೆ ವಾಕ್ ಮಾಡಿ. ನಾನು ಏನೂ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಶೂ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಹೆಡ್ಫೋನ್ ಹಾಕ್ಕೊಂಡು ವಾಕ್ ಹೋಗ್ಬಿಡ್ತೀನಿ. ಯಾರದೋ ಜೊತೆ ಮಾತು ಆಗ್ತಾ ಇರುತ್ತೆ, ನಾನು ಯಾರ ಜೊತೆ ಮಾತಾಡಬೇಕು, ದೆನ್ ಇದು ಕೂಡ ವಾಕ್ ಕೂಡ ಆಗ್ತಾ ಇರುತ್ತೆ. ದಟ್ಸ್ ವೈ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ನೀವು ಚಾಯ್ಸ್ ಮಾಡಲೇಬೇಕು. ಡೈಲಿ ಸ್ವಿಚ್ ಓವರ್ ಬೇರೆ ಬೇರೆದು ಮಾಡ್ತೀರಾ ಮಾಡ್ಕೊಳ್ಳಿ, ಬಟ್ ಕಂಪಲ್ ಮಾಡಬೇಕು. ಫ್ರಮ್ ಟುಡೇ ಫಾಲೋ ಅಪ್ ಆಗಲೇಬೇಕು. ಆವಾಗ ನೀವು ಶರೀರ ಶುದ್ಧಿ ಸಿ ಫಾರ್ಮುಲಾದಲ್ಲಿ ಸಕ್ಸಸ್ ಆಗ್ತೀರಾ. ನೆಕ್ಸ್ಟ್ ಬರೋಣ ವಿಸರ್ಜನ ಅಂತ. ಒಳ್ಳೆಯದನ್ನು ಒಳಗೆ ತುಂಬಬೇಕಂದ್ರೆ ಕೆಟ್ಟದ್ದೆಲ್ಲ ಹೊರಗೋಗ್ಬೇಕು. ಕೆಟ್ಟದ್ದು ಹೊರಗೆ ಹೋದಾಗ ಒಳ್ಳೇದು ಒಳಗೆ ಬರುತ್ತೆ, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತದು? ಅದಕ್ಕೋಸ್ಕರ ವಿಸರ್ಜನದಿಂದ ಪುಷ್ಟೀಕರಣ ಅಂತ ಕರಿತೀವಿ. ವಿಸರ್ಜನೆ ಫಸ್ಟ್ ಮಾಡ್ಕೊಂಡು ಆಮೇಲೆ ನೀವು ಎನರ್ಜಿ ಒಳಗೆ ಕೊಡ್ಬೋದು. ಡಿಟಾಕ್ಸ್ ಬಾಡಿ, ಡಿಟಾಕ್ಸ್ ಮೈಂಡ್ ಅಂತ ಕರಿತೀವಿ. ಟಾಕ್ಸಿಕ್ ತುಂಬೋಗಿದೆ, ದೇಹ ಎಲ್ಲ ಟಾಕ್ಸಿಕ್, ಮೈಂಡೆಲ್ಲ ಟಾಕ್ಸಿಕ್. ಮೈಂಡಲ್ಲೆಲ್ಲ ಕೆಟ್ಟ ಬುದ್ಧಿ, ಕೆಟ್ಟತನ, ಕೆಟ್ಟ ಥಾಟ್ಸು, ಕೆಟ್ಟ ವಿಚಾರಗಳು, ನನ್ನ ಕೈಯಲ್ಲಿ ಆಗಲ್ಲ, ಐ ಆಮ್ ವೀಕ್, ಈ ಥರ ಥಾಟ್ಸ್ಗಳು ಇಟ್ಕೊಂಡು ನೀವೇನೇ ನಾನು ಸಾಧಿಸ್ನೇ ಅಂದರೆ ಏನೂ ಆಗೋದಿಲ್ಲ. ದೇಹದೊಳಗೆ ಟಾಕ್ಸಿಕ್ ಇಟ್ಕೊಂಡು ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀನಿ ಆಗೋದಿಲ್ಲ. ದಟ್ಸ್ ವೈ ಡಿಟಾಕ್ಸ್ ಯುವರ್ ಬಾಡಿ ಫಸ್ಟ್. ಡಿಟಾಕ್ಸ್ಗೆ ಇನ್ನೇನು ಯೋಗಿಕಲ್ಲಿರುವ ಪೌಡ್ರ್ಗಳು, ಏನೋ ಲೆಮನ್ನು ಅದು ಇದು ಹಾಕೊಂಡು ಏನು ಬೇಡ. ಬೆಳಿಗ್ಗೆ ಎದ್ದು ಕೂಡಲೇ ಒಂದು 400 ml 400 ml ಅಷ್ಟು ಬಿಸಿ ಬಿಸಿಯಾದ ನೀರು, ಟೀ ಕಾಫಿ ಅಷ್ಟು ಬಿಸಿಯಾಗಿರಬೇಕು. ಆರಾಮಾಗಿ ಕೂತ್ಕೊಂಡು ಕುಡಿತಾ ಹೋಗಿ. ಒಳ್ಳೆ ವಿಡಿಯೋ ಹಾಕ್ಕೊಳ್ಳಿ, ಮುಂದ್ಗಡೆ ಮೊಬೈಲಲ್ಲಿ ಒಳ್ಳೆ ವಿಡಿಯೋ ಹಾಕ್ಕೋತೀರಾ, ನೋಡ್ಕೊತ ಥಾಟ್ಸ್ ಮೈಂಡ್ಗೆ ಬರ್ತಾ ಇರತ್ತೆ, ಕುಡಿತಾ ಹೋಗ್ತೀರಾ. 20 ನಿಮಿಷ ಕುಡಿದು ನೀವು ಸ್ವಲ್ಪ ಹೊತ್ತಿಗೆ ನಿಂತ್ಕೊಂಡ್ರೆ ಸಾಕು, ಬಾಡಿ ತನಿಗೆ ತಾನೇ ಆಟೋಮೆಟಿಕ್ಲಿ ಡಿಟಾಕ್ಸಿಕೇಷನ್ ಆಗ್ತಾ ಇರತ್ತೆ. ತುಂಬ ಟಾಕ್ಸಿಕ್ ಆದವ್ರಿಗೆ ಆಯುರ್ವೇದ ಯೋಗದಲ್ಲಿ ಕೆಲವು ಪೌಡರ್ಗಳನ್ನು ಹಾಕಿ, ಕೆಲವು ಪುಡಿಗಳನ್ನು ಹಾಕಿ ಡಿಟಾಕ್ಸ್ ಮಾಡ್ತಾರೆ. ನೀವೆಲ್ಲ ಆ ಸ್ಥಿತಿಯಲ್ಲಿಲ್ಲ. ಆಟೋಮೆಟಿಕ್ಲಿ ಯು ಕ್ಯಾನ್ ಬಿ ಡಿಟಾಕ್ಸ್ ದ ಬಾಡಿ. ಇದನ್ನು ಫಾಲೋ ಮಾಡಿ 1 ತಿಂಗಳಲ್ಲಿ ನಿಮ್ಮಲ್ಲಿ ಎಷ್ಟು ಕರಿಷ್ಮಾ ಚೇಂಜ್ ಆಗುತ್ತೆ ಯು ಕ್ಯಾನ್ ಅಬ್ಸರ್ವ್. ಆ್ಯಂಡ್ ಡಿಟಾಕ್ಸ್ ದ ಮೈಂಡಲ್ಲಿ ತುಂಬ ಕೂಡ ಡಿಟಾಕ್ಸಿಕೇಷನ್ ಇದೆ. ಕೆಟ್ಟ ಥಾಟ್ಗಳು ಇಲ್ಲಿ ಹೇಳೋದು. ಅದಕ್ಕೆ ಸತ್ಸಂಗ ಅನ್ನೋ ಪದವನ್ನು ನಾನು ಬೂಟ್ ಕ್ಯಾಂಪ್ನ ಡೇ 2ನಲ್ಲಿ ಬಳಸಿದ್ದೆ. ಸಜ್ಜನರ ಸಹವಾಸ ಅಂತ ಕರಿತೀವಿ. ಪಾಸಿಟಿವ್ ಪೀಪಲ್ಸ್ ನಮ್ಮ ಸುತ್ತಮುತ್ತ ಇಟ್ಕೋಬೇಕು, ನೆಗೆಟಿವ್ ಪೀಪಲ್ಸ್ ನಮ್ಮ ಸುತ್ತಮುತ್ತ ಇಟ್ಕೋಬಾರ್ದು. 1 ಪರ್ಸನ್ಗೆ ನಾನು ಡ್ರಿಂಕ್ಸ್ ಬಿಡಿಸ್ಬೇಕು ಅಂತ
ಎಷ್ಟು ಟ್ರೈ ಮಾಡಿದೆ ಅಂತ ಅಂದರೆ ಈವನ್ ನಾನೇ ಹಿಡ್ಕೊಂಡು ನಾನು ಕುಡಿತೀನಿ ಈಗಾದರೂ ಬಿಡು ಅಂತ ಹೋದಾಗಲೂ ಬಿಡಲಿಲ್ಲ ಆತ. ಆವಾಗ ಆತನನ್ನೇ ಬಿಟ್ಟು ನಾನು ದೂರ ಬಂದೆ. ಈ ಥರದ ಆ್ಯಟಿಟ್ಯೂಡ್ ಮೈಂಡಲ್ಲಿ ಡಿಟಾಕ್ಸಿಕ್ ಆಗ್ತಾ ಬರಬೇಕು. ಬ್ಯಾಡ್ ಥಾಟನ್ನು ಬಿಡಿ, ಸತ್ಸಂಗವನ್ನು ಮಾಡಿ, ಒಳ್ಳೆಯದನ್ನು ನೋಡ್ತಾ ಹೋಗಿ, ಕೆಟ್ಟದನ್ನು ನೋಡ್ತಾ ಹೋಗ್ಬೇಡಿ. ಯಾರಿಗೋ ಬೈತಾ ಇದ್ದಾರೆ ಒಂದು ಈ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ, ಅದನ್ನು ಮಜಾ ಮಾಡ್ಕೊಂಡು ನೀವು ನೋಡ್ತಾ ಕೂತ್ಕೋಬೇಡಿ. ಅದು ಅವನ್ನ ಬ್ಯಾಡ್ ವಿಚಾರಧಾರೆಗಳು ನಿಮ್ಮ ತಲೆಗೆ ಬರ್ತವೆ, ನಿಮ್ಮ ತಲೆಯಲ್ಲಿ ಬ್ಯಾಡ್ ವಿಚಾರಧಾರೆ ತುಂಬ್ಕೊಳ್ತಾ ಹೋಗುತ್ತೆ. ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಸರೌಂಡಿಂಗ್ಸ್, ಮೈಂಡ್ ಕ್ಲೀನ್ ಇಟ್ಕೊಳ್ರಿ, ಯಾರ ಬಗ್ಗೆನೂ ಜಲಸಿ ಬೇಡ, ಆರಾಮಾಗಿ. ಈಗ ಯು ಕ್ಯಾನ್ ಅಬ್ಸರ್ವ್ ದ ಸಾಧನದಲ್ಲಿ ಇವತ್ತಿನವರೆಗೂ ಒಬ್ಬ ಲೇಖಕ ಕನ್ನಡದಲ್ಲಿ ಸರಿ ಇಲ್ಲ ಅಂತ ನಾವು ಮಾತಾಡಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಸರಿ ಇಲ್ಲ ಅಂತ ಮಾತಾಡಿಲ್ಲ. ವಿ ಫೀಲ್ ಎವ್ರಿಬಡಿ ಹ್ಯಾಸ್ ಯುನಿಕ್ ಸ್ಟ್ರೆಂತ್, ಪ್ರತಿಯೊಬ್ಬರಲ್ಲೂ ಒಂದು ಸ್ಟ್ರೆಂತ್ ಇದೆ, ಅದ್ರ ಪ್ರಕಾರ ಅವ್ರು ಸರ್ವೈವ್ ಆಗ್ತಾರೆ, ಅವ್ರು ಬದುಕ್ತಾರೆ, ಬೆಳೀತಾರೆ ಅಂತ ಹಾರೈಕೆ ಮಾಡ್ತಿದ್ವಿ. ಬಿಟ್ಟರೆ ನೋ ಬಡಿ ಒಬ್ಬರ ಬಗ್ಗೆ ನಾವು ಜಲಸ್ ಫೀಲ್ ಮಾಡ್ಕೊಂಡಿಲ್ಲ. ಇದನ್ನು ಮೈಂಡ್ ಡಿಟಾಕ್ಸ್ ಅಂತ ಕರಿತೀವಿ. ಮೈಂಡ್ ಕ್ಲೀನ್ ಇರಲಿ, ಕ್ಲೀನ್ ಇದ್ದ ಜಾಗಕ್ಕೆ ಏನು ಬೇಕಾದ್ರೆ ನಾವು ತಂದು ತುಂಬ್ತಾ ಹೋಗ್ಬೋದು. ಇದು ಬಾಡಿ ಡಿಟಾಕ್ಸ್ ಆ್ಯಂಡ್ ಮೈಂಡ್ ಡಿಟಾಕ್ಸ್ಗೆ ಕೆಲವು ಮಂತ್ರಗಳು.